ಹಾಯ್ ಎವ್ರಿವನ್. ಈಗ ಸಬ್ಸ್ಟ್ರಾಕ್ಷನ್ ಈಸಿ ಮೆಥಡನ್ನು ನೋಡೋಣ ಫಾರ್ ಲಾರ್ಜ್ ನಂಬರ್ಸ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 10 ಡಿಜಿಟ್ಗಿಂತ ಹೆಚ್ಚಿಗೆ ನಂಬರ್ಗಳಿವೆ. ಸೊ ಈ ಥರ ಇದ್ದಾಗ ದೊಡ್ಡ ಸಂಖ್ಯೆಗಳನ್ನು ನಾವು ಯಾವ ರೀತಿ ಮೈನಸ್ ಮಾಡ್ಬೋದು ಈಸಿಯಾಗಿ ಅಂತ ಈಗ ನೋಡೋಣ. ಸೊ ಇಲ್ಲಿ ಫಸ್ಟ್ ನಾವು ಟ್ರೆಡಿಷ್ನಲ್ ಮೆಥಡ್ ಮಾಡೋದಾದರೆ ಇಲ್ಲಿ ಫಸ್ಟ್ ಐದರಲ್ಲಿ 8 ಮೈನಸ್ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ಒಂದು ಕ್ಯಾರಿ ತೊಗೊಂಡು 15ರಲ್ಲಿ 8 ಮೈನಸ್ ಮಾಡಿದರೆ 7 ಈ ಥರ ಬರಿತೀವಿ. ಸೊ ಬಲಗಡೆಯಿಂದ ಮಾಡ್ತೀವಿ. ಸೊ ಇಲ್ಲಿ ಟ್ರಿಕ್ಕನ್ನು ಯೂಸ್ ಮಾಡಿ ಮಾಡೋದ್ರಿಂದ ನಾವು ಫಸ್ಟಿಂದನೇ ಸ್ಟಾರ್ಟ್ ಮಾಡ್ಬೋದು, ಅಂದರೆ ಎಡಗಡೆಯಿಂದ ಅಂದರೆ ಫಸ್ಟಿಂದನೇ ಸ್ಟಾರ್ಟ್ ಮಾಡ್ಬೋದು. ಸೊ 4 - 2 ಏನಾಗುತ್ತೆ, 2 ಆಗುತ್ತೆ. 2 ಬರೀಬೇಕು. ನೆಕ್ಸ್ಟ್ ಇಲ್ಲಿ 3 - 8 ಬರೆಯೋಕ್ಕೆ 3 - 8 ಮಾಡೋಕ್ಕೆ ಬರಲ್ಲ. ಸೊ ಇದರಲ್ಲಿ ದೊಡ್ಡದು ಯಾವುದು 8. ಸೊ 8 - 3 ಮಾಡಬೇಕು, 5 ಆಗುತ್ತೆ. ಸೊ ಇಲ್ಲಿ ನಾವು ಕೆಳಗಿನಿಂದ ಏನಾದರೂ ಮೈನಸ್ ಮಾಡಿದರೆ ಅವಾಗ ನಾವಿಲ್ಲಿ ಮೇಲ್ಗಡೆ ಬಾರನ್ನು ಬರಿಬೇಕಾಗುತ್ತೆ. ಸೊ ಇಲ್ಲಿ 8 - 3 ಮಾಡಿದ್ದೀವಿ, 5 ಆಯಿತು. ನೆಕ್ಸ್ಟ್ 2 - 7 ಆಗಲ್ಲ. ನೆಕ್ಸ್ಟ್ 7 - 2 ಮಾಡ್ತೀವಿ, 5 ಬಾರ್ ಅಂತ ಬರಿತೀವಿ. ನೆಕ್ಸ್ಟ್ 5 - 6 ಮಾಡೋ ಬದಲಿ ನಾವೇನು ಮಾಡ್ತೀವಿ, 6 - 5 ಮಾಡ್ತೀವಿ ಮತ್ತು ಕೆಳಗಿನಿಂದ ಮೈನಸ್ ಮಾಡಿರೋ ಕಾರಣ 1ರ ಮೇಲೆ ಬಾರನ್ನು ಬರಿತೀವಿ. ನೆಕ್ಸ್ಟ್ 6 - 5 1 ಆಗುತ್ತೆ. 1 - 0 1, 2 - 1 1, 3 - 2 1. ಸೊ ಇಲ್ಲಿ ಬಾರನ್ನು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಮೇಲಿಂದನೇ ಮೈನಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ 8 - 9 ಮಾಡಿದ್ರೆ ಇಲ್ಲಿ ಮಾಡೋಕ್ಕೆ ಬರಲ್ಲ. ಸೊ ಅವಾಗ ದೊಡ್ಡದು ಯಾವುದು 9. ಸೊ 9 - 8 ಮಾಡಿದಾಗ 1 ಬರುತ್ತೆ. ಸೊ ಕೆಳಗಿನಿಂದ ಮೈನಸ್ ಮಾಡೋ ಕಾರಣ ನಾವು ಅಲ್ಲಿ ಬಾರನ್ನು ಬರಿತೀವಿ. ನೆಕ್ಸ್ಟ್ 9 - 2 ಏನಾಯಿತು, 7 ಆಯಿತು. ನೆಕ್ಸ್ಟ್ 7 - 9 ಮಾಡೋ ಬದಲು 9 - 7 ಮಾಡ್ತೀವಿ ಮತ್ತು ಕೆಳಗಿನಿಂದ ಮೈನಸ್ ಮಾಡೋ ಕಾರಣ ನಾವು 2 ಮೇಲೆ ಬಾರನ್ನು ಇಡ್ತೀವಿ. ನೆಕ್ಸ್ಟ್ 5 - 8 ಮಾಡೋ ಬದಲು 8 - 5 ಮಾಡ್ತೀವಿ. ನೆಕ್ಸ್ಟ್ 3 ಮೇಲೆ ಬಾರ್ ಇಡ್ತೀವಿ. ಸೊ ಇವಾಗ ಇಂಪಾರ್ಟೆಂಟ್ ಏನಂದ್ರೆ ಲಾಸ್ಟ್ ಡಿಜಿಟ್ ಏನಿರುತ್ತಲ್ಲ ಅದರಲ್ಲಿ ಮೇಲೆ ಬಾರಿದ್ದಾಗ ಅದನ್ನು ನಾವು 10ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 10 - 3 ಏನಾಯಿತು, 7 ಆಯಿತು. ನೆಕ್ಸ್ಟ್ ಅದರ ಹಿಂದುಗಡೆನೂ ಕೂಡ ಬಾರಿದ್ದಾಗ ಅದನ್ನು 9ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 9 - 2 ಏನಾಯಿತು, 7 ಆಯಿತು. ನೆಕ್ಸ್ಟ್ ಬಾರ್ ಹಿಂದುಗಡೆ ಬಾರ್ ನಂಬರ್ ಮೇಲೆ ಬಾರಿದ್ದು ಅದರ ಹಿಂದುಗಡೆ ನಂಬರ್ ಮೇಲೆ ಬಾರಿಲ್ಲ ಅಂದರೆ, ಸೊ ಒಂದು ನಂಬರ್ ಮೇಲೆ ಬಾರ್ ಇದ್ದು ಅದರ ಹಿಂದುಗಡೆ ಮೇಲೆ ನಂಬರ್ ಮೇಲೆ ಬಾರ್ ಇರಲಿಲ್ಲ ಅಂದ್ರೆ ಸೊ ಅದಕ್ಕೆ -1 ಮಾಡಬೇಕಾಗುತ್ತೆ. ಸೊ ಇಲ್ಲಿ 7 - 1 ಮಾಡಿದರೆ ಎಷ್ಟಾಯಿತು, 6 ಆಯಿತು. ನೆಕ್ಸ್ಟ್ 1ರ ಮೇಲೆ ಬಾರಿದೆ. ನೆಕ್ಸ್ಟ್ ಇದನ್ನು ನಾವು 10ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 10 - 1 ಏನಾಯಿತು, 9 ಆಯಿತು. ನೆಕ್ಸ್ಟ್ ಅದ್ರ ಹಿಂದುಗಡೆ ಬಾರ್ ಇಲ್ಲ. ಸೊ ಹಿಂದುಗಡೆ ಬಾರ್ ಇಲ್ಲ ಅಂದಾಗ ಅದರಲ್ಲಿ ನಾವು ಏನು ಮಾಡಬೇಕು, -1 ಮಾಡಬೇಕಾಗುತ್ತೆ. ಸೊ ಎಷ್ಟು ನಂಬರ್ಗಳ ಮೇಲೆ ಬಾರ್ ಇಲ್ಲ, ಇಲ್ಲಿ 1 4 ಸರಿ ಬಂದಿದೆ ಇಲ್ಲಿ, ಅಂದರೆ 1111 ಇದೆ. ಸೊ ಇದಕ್ಕೆ -1 ಮಾಡಿದಾಗ 1110 ಅಂತ ಬರುತ್ತೆ. ಸೊ ಇಲ್ಲಿ -1 ಮಾಡಿದ್ವಿ. ಸೊ 1110 ಬಂತು. ನೆಕ್ಸ್ಟ್ 1ರ ಮೇಲೆ ಬಾರಿದೆ. ಸೊ ಇಲ್ಲಿ 10ಅಲ್ಲಿ ಮೈನಸ್ ಮಾಡಬೇಕು. 10 - 1 ಮಾಡಿದಾಗ 9 ಆಗುತ್ತೆ. ಸೊ ಅದರ ಹಿಂದುಗಡೆನೂ ಕೂಡ ಬಾರಿದೆ. ಸೊ ಅದನ್ನು 9ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 9 - 5 ಏನಾಯಿತು, 4 ಆಯಿತು. ನೆಕ್ಸ್ಟ್ ಮತ್ತೆ ಬಾರಿದೆ. 9 - 5 ಎಷ್ಟಾಯಿತು, 4 ಆಯಿತು. ನೆಕ್ಸ್ಟ್ ಅದರ ಹಿಂದುಗಡೆ ನಂಬರ್ ಮೇಲೆ ಬಾರಿಲ್ಲ. ಸೊ ಅವಾಗ ಅದನ್ನು -1 ಮಾಡಬೇಕು. ಸೊ 2 - 1 ಮಾಡಿದಾಗ 1 ಬರುತ್ತೆ. ಸೊ ಇದ್ರ ಫೈನಲ್ ಆನ್ಸರ್ ಏನು ಬಂತು, 144911096777. ಸೊ ಯಾವ ರೀತಿ ಮಾಡಿದ್ದೀವಿ, ಫಸ್ಟು ದೊಡ್ಡದರಲ್ಲಿ ಫಸ್ಟ್ ಮೇಲಿಂದ ಕೆಳಗಡೆ ಮೈನಸ್ ಮಾಡಬೇಕು. ಸೊ ಮೇಲೆ ಚಿಕ್ಕ ನಂಬರ್ ಆಗಿದ್ದು ಕೆಳಗೆ ದೊಡ್ಡ ನಂಬರ್ ಇದ್ದಾಗ ನಾವು ಕೆಳಗಿನಿಂದನೇ ಮೈನಸ್ ಮಾಡಿ ಅಲ್ಲಿ ಮತ್ತು ಬಾರನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಾರ್ ನಂಬರ್ ಮೇಲೆ ಬಾರ್ ಇದ್ದಾಗ ಅದನ್ನು 10ರಲ್ಲಿ ಮೈನಸ್ ಮಾಡಬೇಕು. ನೆಕ್ಸ್ಟ್ ಅದರ ಹಿಂದುಗಡೆನೂ ಕೂಡ ಬಾರ್ ಇದ್ದಾಗ ಅದನ್ನು 9ಅಲ್ಲಿ ಮೈನಸ್ ಮಾಡಬೇಕು. ನೆಕ್ಸ್ಟ್ ಅದರ ಹಿಂದುಗಡೆ ನಂಬರ್ ಮೇಲೆ ಬಾರ್ ಇರಲಿಲ್ಲ ಅಂದ್ರೆ ಸೊ ಅದಕ್ಕೆ -1 ಮಾಡಬೇಕು. ಈ ಥರ ಮಾಡಿದಾಗ ಆನ್ಸರ್ ಹಿಂಗೆ ಬರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ಅಂದರೆ ನೋಡೋದಾದರೆ 2387653 -1892849 ಇದೆ. ಸೊ ಇಲ್ಲಿ ಫಸ್ಟು 2 - 1 ಮಾಡೋಕ್ಕೂ 1 ಬರುತ್ತೆ. ನೆಕ್ಸ್ಟ್ 3 - 8 ಮಾಡೋದ್ಲಿ 8 - 3 ಮಾಡ್ತೀವಿ, 5 ಬರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಬಾರ್ ಇಡಬೇಕಾಗುತ್ತೆ, ಯಾಕಂದರೆ ಕೆಳಗಿನಿಂದ ಮೈನಸ್ ಮಾಡ್ತಿರುವಾಗ ಬಾರನ್ನು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ 8 - 9 ಬದಲು 9 - 8 ಮಾಡ್ತೀವಿ, 1 ಬರೆದು ಬಾರನ್ನು ಬರಿತೀವಿ. ನೆಕ್ಸ್ಟ್ 7 - 2 5 ಆಯಿತು. 8 - 6 2 ಬಾರ್ ಆಗುತ್ತೆ. 5 - 4 1, 9 - 4 5 ಬಾರ್ ಆಗುತ್ತೆ. ನೆಕ್ಸ್ಟ್ 8 - 3 5 ಬಾರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 10ರಲ್ಲಿ ಮೈನಸ್ ಮಾಡಬೇಕು. 10 - 5 5 ಆಯಿತು. ನೆಕ್ಸ್ಟ್ 9ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 9 - 5 4 ಆಯಿತು. ನೆಕ್ಸ್ಟ್ ಅದರ ಹಿಂದುಗಡೆ ನಂಬರ್ ಮೇಲೆ ಬಾರ್ ಇರದೇ ಕಾರಣ ಸೊ ಇಲ್ಲಿ -1 ಮಾಡಬೇಕಾಗುತ್ತೆ. ಸೊ 1 - 1 ಏನಾಯಿತು, 0 ಆಯಿತು. ನೆಕ್ಸ್ಟ್ ಇಲ್ಲಿ 2ರ ಮೇಲೆ ಬಾರ್ ಇದೆ. ಸೊ 10ರಲ್ಲಿ 2 ಮೈನಸ್ ಮಾಡಿದ್ರೆ 8 ಆಯಿತು. ನೆಕ್ಸ್ಟ್ ಅದರ ಹಿಂದುಗಡೆ ಬಾರ್ ಇಲ್ಲ. ಸೊ ಅವಾಗ ನಾವು ಇಲ್ಲಿ -1 ಮಾಡಬೇಕಾಗುತ್ತೆ. ಸೊ 5 - 1 ಏನಾಯಿತು, 4 ಆಯಿತು. ನೆಕ್ಸ್ಟ್ 1ರ ಮೇಲೆ ಬಾರ್ ಇದೆ. ಸೊ 10ರಲ್ಲಿ 1 ಮೈನಸ್ ಮಾಡಿದಾಗ 9 ಬರುತ್ತೆ. ನೆಕ್ಸ್ಟ್ ಅದರ ಹಿಂದುಗಡೆನೂ ಕೂಡ ಬಾರ್ ಇದೆ ನಂಬರ್ ಮೇಲೆ. ಸೊ ಅವಾಗ 9ರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. 9 - 5 4 ಆಯಿತು. ನೆಕ್ಸ್ಟ್ ಅದರ ಹಿಂದುಗಡೆ ನಂಬರ್ 1 ಇದೆ, ಅದರ ಮೇಲೆ ಬಾರ್ ಇಲ್ಲ. ಸೊ ಅದಕ್ಕೆ 1 - 1 ಮಾಡಬೇಕು, 0 ಆಯಿತು. ಸೊ ಇದರ ಆನ್ಸರ್ ಏನು, 49480445. ಅದೇ ರೀತಿಯಾಗಿ ಇಲ್ಲಿ ನೋಟನ್ನು ನೋಡ್ಬೋದು. ಸೇವ್ ಯಾವುದೇ ಒಂದು ಲಾಸ್ಟ್ ಡಿಜಿಟ್ ಮೇಲೆ ಬಾರ್ ಇದ್ದಾಗ ಅಲ್ಲಿ ನಾವು 10ರಲ್ಲಿ ಮೈನಸ್ ಮಾಡಬೇಕು. ಅದರ ಹಿಂದುಗಡೆ ಮೇಲೆ ನಂಬರ್ ಮೇಲೆ ಬಾರ್ ಇದ್ದಾಗ ಅದನ್ನು 9ರಲ್ಲಿ ಮೈನಸ್ ಮಾಡಬೇಕು. ನೆಕ್ಸ್ಟ್ ಅದರ ಹಿಂದುಗಡೆ ನಂಬರ್ ಮೇಲೆ ಬಾರ್ ಇರಲಿಲ್ಲ ಅಂದ್ರೆ ಸೊ ಅದಕ್ಕೆ ನಾವು -1 ಮಾಡಬೇಕಾಗುತ್ತೆ. ಸೊ ಇದು ರೂಲ್ ಇದ್ರದ್ದು.
ನೆಕ್ಸ್ಟ್ ಕ್ವಶನಲ್ಲಿ ನೋಡ್ಬೋದು 587432 169 -299851087 ಇದೆ. ಸೊ ಇದಕ್ಕೆ ನೀವು ಆನ್ಸರನ್ನು ಕಮೆಂಟ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.